ಪೋರ್ಟರ್ ಡ್ರೈವರ್ ಪೋರ್ಟರ್ ಪಾರ್ಟ್ನರ್ ಹುಷಾರ್. ಯಾಕೆ ಹುಷಾರ್ ಅಂತ ಹೇಳಿದ್ರೆ ಪೋರ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಇವಾಗ ಮತ್ತೆ ಇನ್ನೊಂದು ಹೊಸ ಸ್ಕೀಮ್ ತರ ತಗೊಂಡು ಬಂದಿದ್ದಾರೆ. ಕಸ್ಟಮರ್ಗಳಿಗೆ ಉದ್ಧಾರ ಮಾಡಕ್ಕೆ, ಡ್ರೈವರ್ಗಳಿಗೆ ಹಾಲ್ ಮಾಡಕ್ಕೆ ಪೋರ್ಟರ್ ಆಪ್ ಅಲ್ಲಿ ಪಾರ್ಟ್ ಲೋಡ್ ಅಂತ ಒಂದು ಹೊಸ ಸ್ಕೀಮ್ ತಗೊಂಡು ಬಂದಿದ್ದಾರೆ. ಇದರಲ್ಲಿ ಕಸ್ಟಮರ್ಗಳಿಗೆ ಎಷ್ಟು ಲಾಭ ಆಗ್ತಾ ಇದೆ, ಇದರಲ್ಲಿ ಡ್ರೈವರ್ಗಳಿಗೆ ಎಷ್ಟೆಷ್ಟು ಲಾಭ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ವಿಡಿಯೋನಲ್ಲಿ ನಿಮ್ಗೆ ಎಲ್ಲಾ ಕ್ಲಾರಿಟಿ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಪೋರ್ಟರ್ ಅಲ್ಲಿ ಕೆಲಸ ಆಗ್ತಾ ಇದ್ರು ಅದ್ರಲ್ಲಿ ಲಾಭ ಇಲ್ಲ. ಲಾಭ ಆಗ್ತಾ ಇದ್ರು ಅದ್ರಲ್ಲಿ ಪೋರ್ಟರ್ದು ಕಮಿಷನ್, ಗಾಡಿದು ಮೇಂಟೆನೆನ್ಸ್, EMI ಇಷ್ಟೆಲ್ಲ ಪ್ರೆಷರ್ ಐತೆ. ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಅದನ್ನ ಕೇಳಿಸ್ಕೊಳ್ಳಿ. ಹಲೋ, ಹೇಳಿ ಸರ್. ಸರ್ ನಮ್ದು ಪೋರ್ಟರ್ ಕಡೆಯಿಂದ ಹೇಳಿ ಸರ್. ನಮ್ಗೆ ಪಾರ್ಟ್ ಲೋಡ್ ಅಂತ ಹೇಳಿ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ಸರ್ ಔಟ್ ಸ್ಟೇಷನ್ ನ. ಹೇಳಿ. ಅದಕ್ಕೆ ನಮಗೆ ವೆಹಿಕಲ್ ರಿಕ್ವೈರ್ಮೆಂಟ್ ಇತ್ತು 3-wheeler. ಹೇಳಿ, ಎಲ್ಲಿಂದ ಎಲ್ಲಿಗೆ? ಸರ್ ಬೆಂಗಳೂರು ಟು ತುಮಕೂರು, ಬೆಂಗಳೂರು ಟು ಮೈಸೂರು, ಬೆಂಗಳೂರು ಟು ಕೋಲಾರ, ಬೆಂಗಳೂರು ಟು ಮಂಡ್ಯ, ಇಷ್ಟು 4 ರೂಟ್ ಇದೆ. ಬಂಡವಾಳ ಹಾಕಿ ನೋಡಿ, ಒಂಚೂರು ಗೊತ್ತಾಗ್ತದೆ ನಿಮ್ಗೊಳಗೆ. ಎಲ್ಲೋ Okay. ಕುತ್ಕೊಂಡು ಕಮಿಷನ್ಗೋಸ್ಕರ ನೀವು ಡ್ರೈವರ್ಗಳಿಗೆ ಏಮಾರ್ಸಕ್ ಹೋಗ್ಬೇಡಿ, ಕಸ್ಟಮರ್ ಉದ್ಧಾರ ಮಾಡಕ್ ಹೋಗ್ಬೇಡಿ. ಯಾಕೆ ಕಸ್ಟಮರ್ಗಳಿಗೆ ಉದ್ಧಾರ ಮಾಡ್ತೀರಾ? ಅವನ್ಗೆ ಗಾಡಿ ಬೇಕೇ ಬೇಕು. ಅವನ್ಗೆ 100% ಬೇಕು. ಅವನ್ಗೆ ಗಾಡಿ, ಅವ್ನ್ ಮೆಟೀರಿಯಲ್ ಕಳಿಸ್ಲೇಬೇಕು ಅವನು. ಗೊತ್ತಾಯ್ತಾ? ನೀವುಗಳು ಇರ್ಲಿಲ್ವಲ್ಲ ಅವಾಗ ನಮ್ಮ ಹತ್ರ ಬಂದು ಗೋಗಾರ್ಕೊಂಡು ಬಾಡಿಗೆ ಮಾತಾಡ್ಕೊಂಡು ಬೈತಾ ಇದ್ರು ಅವರು. ನೀ ಆಪ್ಗಳು ಬಂದಾದ್ಮೇಲೆ ನಮ್ಮ ಹತ್ರ ಬರ್ತಾ ಇಲ್ಲ ಬುಟ್ಟಾಕಿ ಹೆಂಗೋ 4,000-5,000 ಕಳಿಸ್ತಾ ಇದೆ, ಒಯ್ತೈತೆ ಗಾಡಿಗಳು. ಇದ್ಯಾವ್ದು ಇದು ಬಿಕಾರಿ? ಇದು 1,900. ಲೆಕ್ಕಾಚಾರ ಹಾಕೊಳ್ಳಿ ಸರ್. ನೀವ್ ಒಂದ್ ಗಾಡಿ ವೆಹಿಕಲ್ ಹಾಕ್ಬಿಟ್ಟು ಅದ್ರ ಹಿಂದೆಗಡೆ ಟೈರ್ದು ಮೇಂಟೆನೆನ್ಸ್, ಇಂಜಿನ್ ಮೇಂಟೆನೆನ್ಸ್, ಗೇರ್ ಬಾಕ್ಸ್ ಮೇಂಟೆನೆನ್ಸ್, ರೈಡರ್ ಮೇಂಟೆನೆನ್ಸ್, FC ಮೇಂಟೆನೆನ್ಸ್, ಇನ್ಸೂರೆನ್ಸ್ ಮೇಂಟೆನೆನ್ಸ್, ಟ್ಯಾಕ್ಸ್ ಮೇಂಟೆನೆನ್ಸ್, ಆಮೇಲೆ ತಾರ್ಪಲ್ದು ಎಲ್ಲ ಖರ್ಚು ಕಳೀರಿ ಸರ್. ಎಷ್ಟು ಉಳೀತು ಅಂತ ಲೆಕ್ಕಾಚಾರ ಹಾಕೊಂಡು ನೀವೇ ತೀರ್ಮಾನ ಮಾಡಿ ಸರ್. ನಾವ್ ಹೇಳೋದಿಲ್ಲ, ನೀವೇ ತೀರ್ಮಾನ ಮಾಡಿ ಏನ್ ಉಳೀತು ಅಂತ. 1,900 ರೂಪಾಯಿಗೆ 1,900 ರೂಪಾಯಿಗೆ ನೀವು ಗಾಡಿ ಕಳಿಸ್ತಾ ಇದ್ರ, ಇಷ್ಟು ದೊಡ್ಡ ಗಾಡಿನ. ನಿಮ್ಗೆ ಏನ್ ಉಳೀತು ಅಂತ ನೀವು ಲೆಕ್ಕಾಚಾರ ಹಾಕೊಳ್ಳಿ. ಸರ್ ನಮ್ದು ಪೋರ್ಟರ್ ಕಡೆಯಿಂದ ಹೇಳಿ ಸರ್. ನಮ್ಗೆ ಪಾರ್ಟ್ ಲೋಡ್ ಅಂತ ಹೇಳಿ ಹೊಸದಾಗಿ ಸ್ಟಾರ್ಟ್ ಮಾಡಿದೀವಿ ಸರ್ ಔಟ್ ಸ್ಟೇಷನ್ ನ. ಹೇಳಿ. ಅದಕ್ಕೆ ನಮಗೆ ವೆಹಿಕಲ್ ರಿಕ್ವೈರ್ಮೆಂಟ್ ಇತ್ತು 3-wheeler. ಹೇಳಿ, ಎಲ್ಲಿಂದ ಎಲ್ಲಿಗೆ? ಸರ್ ಬೆಂಗಳೂರು ಟು ತುಮಕೂರು, ಬೆಂಗಳೂರು ಟು ಮೈಸೂರು, ಬೆಂಗಳೂರು ಟು ಕೋಲಾರ, ಬೆಂಗಳೂರು ಟು ಮಂಡ್ಯ, ಇಷ್ಟು 4 ರೂಟ್ ಇದೆ. ಈಗ ನಮಗೆ 4 ರೂಟಿಗೂ ಬೇಕಾಗುತ್ತೆ. ಈಗ ಅದಕ್ಕೆ ನನಗೆ ಇಂಟ್ರೆಸ್ಟ್ ಇದ್ರೆ ನಾನು ಪಾರ್ಟ್ ಲೋಡ್ ಅಂತ ಏನು ಅಂದ್ರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಡೋರ್ ಟು ಡೋರ್ ಸರ್ವಿಸ್ ಸರ್ ಇದು. ಹೇಳಿ. ಈಗ ಸಪೋಸ್ ಈಗ ಒಬ್ಬ ಕಸ್ಟಮರ್ 100 kg ಸಮೇತ ಬುಕ್ ಮಾಡ್ಬೋದು ಈ ಪಾರ್ಟ್ ಲೋಡ್ ಅಲ್ಲಿ. ಪೋರ್ಟಲ್ ಅಲ್ಲಿ ನಿಮಗೆ ಕಸ್ಟಮರ್ ಬುಕಿಂಗ್ ಆಪ್ ಪಾರ್ಟ್ ಲೋಡ್ ಅಂತ ತೋರಿಸುತ್ತೆ. ಓಕೆನಾ? ಈಗ ಒಬ್ಬ ಕಸ್ಟಮರ್ ಈಗ 150 ಬುಕ್ ಮಾಡ್ತಾನೆ, ಇನ್ನೊಬ್ಬ ಕಸ್ಟಮರ್ 150 ಬುಕ್ ಮಾಡ್ತಾನೆ, ಇನ್ನೊಬ್ಬ ಕಸ್ಟಮರ್ 200 kg ಬುಕ್ ಮಾಡಿರ್ತಾನೆ. ಈಗ ನೀವು ಅದನ್ನ 3 ನೀವೇ ಪಿಕ್ ಮಾಡ್ಬೇಕಾಗುತ್ತೆ. ಇದು ಡೋರ್ ಟು ಡೋರ್ ಅಂದ್ರೆ ಅವ್ರ ಲೊಕೇಶನ್ ಏನ್ ಹಾಕಿರ್ತಾರೋ ಅದನ್ನ ನೀವು ಪಿಕ್ ಮಾಡ್ಬೇಕು. ಇಲ್ಲ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಕಸ್ಟಮರ್ ಕಡೆ. ಹೇಳಿ. ಔಟ್ ಸ್ಟೇಷನ್ ಅಲ್ಲಿ 3 ಅವ್ರ ಲೊಕೇಶನ್ ಹಾಕಿರ್ತಾರೆ. ಅವರು ಕಸ್ಟಮರ್ ಬುಕ್ ಮಾಡಿರ್ತಾರೆ, ಡ್ರಾಪ್ ಲೊಕೇಶನ್ ಹಾಕಿರ್ತಾರೆ, ನೀವು ಆ ಲೊಕೇಶನ್ ಅಲ್ಲಿ ಡ್ರಾಪ್ ಮಾಡ್ಬೇಕು. ಇಲ್ಲಿ ನಿಮಗೆ 1 ಪಿಕಪ್ ಗೆ 1,900. ತುಮಕೂರು, ಕೋಲಾರ, ಮಂಡ್ಯಕ್ಕೆ 1,900 ರೂಪೀಸ್ ಸಿಗುತ್ತೆ ನಿಮಗೆ 1 ಪಿಕಪ್ ಗೆ. ನೀವು ಇನ್ನೊಂದು ಪಿಕಪ್ ಮಾಡ್ತೀರಿ ಅಂತಂದ್ರೆ ನೆಕ್ಸ್ಟ್ ಪಿಕಪ್ ಗೆ 400 ಆಡ್ ಆಗುತ್ತೆ. ಅಂದ್ರೆ 2,300 ರೂಪೀಸ್ ಸಿಗುತ್ತೆ 2 ಪಿಕಪ್ ಗೆ. ನೀವು ನೆಕ್ಸ್ಟ್ ಇನ್ನೊಂದು ಪಿಕಪ್ ಮಾಡ್ತೀರಿ ಅಂದ್ರೆ 400 ಆಡ್ ಆಗುತ್ತೆ, 2,700 ರೂಪೀಸ್ ಸಿಗುತ್ತೆ. ಟೋಟಲ್ ನೀವು 4 ಪಿಕ್ ಮಾಡಿದ್ರೆ 2,700 ನೀವು ಅರ್ನ್ ಮಾಡ್ಬೋದು ಒಂದ್ ದಿವಸಕ್ಕೆ. ಅದಾದ್ಮೇಲೆ ನಿಮಗೆ 1% ಟ್ಯಾಕ್ಸ್ ಕಟ್ ಆಗುತ್ತೆ. 1% ಅಂತಂದ್ರೆ 27 ರೂಪಾಯಿ ಕಟ್ ಆಗುತ್ತೆ ಪಿಕಪ್ ಮಾಡ್ಕೊಂಡು. ಇಲ್ಲಿ ಕಸ್ಟಮರ್ ಹತ್ರ ನಿಮಗೆ ಈಗ ಸಪೋಸ್ ಈಗ ಕಡಿಮೆ ಕಲೆಕ್ಟ್ ಆಯ್ತು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇದು ಹೊಸ ಸ್ಟಾರ್ಟ್ಅಪ್ ಆಗಿರೋದು, ಕಸ್ಟಮರ್ ಸೇರ್ ತುಂಬಾ ಕಡಿಮೆ. ಅದಕ್ಕೆ ಕಸ್ಟಮರ್ ಇಂದ ಕಡಿಮೆ ಕಲೆಕ್ಟ್ ಆಯ್ತು. ಸಪೋಸ್ 1,000 ಕಲೆಕ್ಟ್ ಆಯ್ತು, ಇಲ್ಲ 1,500 ಕಲೆಕ್ಟ್ ಆಯ್ತು, ರಿಮೈನಿಂಗ್ 1,000 ಅಮೌಂಟ್ ನಮ್ಮ ಹತ್ರ ಇರುತ್ತೆ. ಇಲ್ಲಿ ನಿಮ್ದು ಪಾನ್ ಕಾರ್ಡ್ ಎಲ್ಲ ನಾವು ಇದು ಪಡೆದ್ವಿ, ನಿಮ್ಮ ಇದಕ್ಕೆ ನಾವು ಅಮೌಂಟ್ ನ ಲಿಂಕ್ ಜನರೇಟ್ ಮಾಡಿದ್ರೆ ನಿಮಗೆ ವೀಕ್ಲಿ ಪ್ರೈಸ್ ನಿಮಗೆ ಪೇ ಔಟ್ ಆಗುತ್ತೆ. ಈ ತರ ಇರುತ್ತೆ ಸರ್. ಇಲ್ಲ ನೀವು ಎಕ್ಸ್ಟ್ರಾ ಕಲೆಕ್ಟ್ ಆಗಿತ್ತು ಅಂದ್ರೆ ನೀವು ವಾಪಸ್ ಪೋರ್ಟಲ್ ಆಗುತ್ತೆ. ಈ ತರ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದೀರಿ ಅಂತಂದ್ರೆ ಈ ಡಾಕ್ಯುಮೆಂಟ್ಸ್ ನ ಶೇರ್ ಮಾಡಿ, ರೂಟ್ ಮತ್ತೆ ಕನ್ಫರ್ಮ್ ಮಾಡಿ. ನಾನು ಇದು ರೆಗ್ಯುಲರ್ ಆಗಿರುತ್ತೆ. ಇಲ್ಲ ಬೇಡ. ಓಕೆ ಸರ್. 4,000-5,000ಕ್ಕೆ ಒಯ್ತಾ ಇರೋ ಗಾಡಿಗೆ ನೀವು 1,100 ರೂಪಾಯಿ ಇಸ್ಕೊಡ್ತೀನಿ ಅಂದ್ರೆ ಹೆಂಗೆ ಸರ್?
ಡೀಸೆಲ್ಲೇ ಆಗೋಯ್ತದಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಎಷ್ಟು ಸರ್ ಮೈಲೇಜ್? ಈಗ ನೋಡಿ, ನಂದು 20 ಬರ್ತದೆ ಮೈಲೇಜ್. ಲೆಕ್ಕಾಚಾರ ಹಾಕೊಳ್ಳಿ, 120 ಕಿಲೋಮೀಟರ್ ಮಂಡ್ಯ. ಮಂಡ್ಯ 120 ಕಿಲೋಮೀಟರ್ ಲೆಕ್ಕ ಹಾಕೊಳ್ಳಿ, ಏನ್ ಉಳೀತು ನನ್ಗೆ? ತಿರ್ಗಾ 120 ಕಿಲೋಮೀಟರ್ ವಾಪಸ್ ಬಿಡ್ದಿ ತನಕ ಖಾಲಿ ಬರ್ಬೇಕು ನಾನು. ಬಾಡಿಗೆ ಬೇಕು ಅಂದ್ರೆ ಬಿಡ್ದಿ ತನಕ ಖಾಲಿ ಬರ್ಬೇಕು ನಾನು. ಲೆಕ್ಕಾಚಾರ ಹಾಕೊಳ್ಳಿ ನೀವು. 1200 ಅಲ್ವಾ ಹೇಳಿ ನೀವು? 1900 ರೂಪಾಯಿ ಇಸ್ಕೊಡ್ತೀನಿ ಅಂತ ಇದ್ದೀರಲ್ಲ, ಯಾವ ಲೆಕ್ಕಾಚಾರದಲ್ಲಿ ಇಸ್ಕೊತಾ ಇರೋದ್ ನೀವು? ಬಂಡವಾಳ ಹಾಕಿ ನೋಡಿ, ಒಂಚೂರು ಗೊತ್ತಾಗ್ತದೆ ನಿಮ್ಗೊಳಗೆ. ಎಲ್ಲೋ ಕುತ್ಕೊಂಡು ಕಮಿಷನ್ಗೋಸ್ಕರ ನೀವು ಡ್ರೈವರ್ಗಳಿಗೆ ಏಮಾರ್ಸಕ್ ಹೋಗ್ಬೇಡಿ, ಕಸ್ಟಮರ್ ಉದ್ಧಾರ ಮಾಡಕ್ ಹೋಗ್ಬೇಡಿ. ಯಾಕೆ ಕಸ್ಟಮರ್ಗಳಿಗೆ ಉದ್ಧಾರ ಮಾಡ್ತೀರಾ? ಅವನ್ಗೆ ಗಾಡಿ ಬೇಕೇ ಬೇಕು, ಅವನ್ಗೆ 100% ಬೇಕು ಅವನ್ಗೆ ಗಾಡಿ. ಅವ್ನ್ ಮೆಟೀರಿಯಲ್ ಕಳಿಸ್ಲೇಬೇಕು ಅವನು, ಗೊತ್ತಾಯ್ತಾ? ನೀವುಗಳು ಇರ್ಲಿಲ್ವಲ್ಲ ಅವಾಗ ನಮ್ಮ ಹತ್ರ ಬಂದು ಗೋಗಾರ್ಕೊಂಡು ನಾವ್ ಬಾಡಿಗೆ ಮಾತಾಡ್ಕೊಂಡು ಹೋಯ್ತಾ ಇದ್ರು ಅವರು. ನೀ ಆಪ್ಗಳು ಬಂದಾದ್ಮೇಲೆ ನಮ್ಮ ಹತ್ರ ಬರ್ತಾ ಇಲ್ಲ ಬುಟ್ಟಾಕಿ. ಹೆಂಗೋ 4,000 5,000 ಕಳಿಸ್ತಾ ಒಯ್ತೈತೆ ಗಾಡಿಗಳು. ಪೋಟರ್ಗೆನೆ ಒಯ್ತೈತೆ, ಪೋಟರ್ಗೆ ಕಮಿಷನ್ ಸಿಗ್ತೈತೆ. ಇದ್ಯಾವ್ದು ಬಿಕಾರಿ ಇದು 1900? ಲೆಕ್ಕಾಚಾರ ಹಾಕೊಳ್ಳಿ ಸರ್. ನೀವ್ ಒಂದ್ ಗಾಡಿ ವೆಹಿಕಲ್ ಹಾಕ್ಬಿಟ್ಟು ಅದ್ರ ಹಿಂದೆಗಡೆ ಟೈರ್ದು ಮೇಂಟೆನೆನ್ಸ್, ಇಂಜಿನ್ ಮೇಂಟೆನೆನ್ಸ್, ಗೇರ್ ಬಾಕ್ಸ್ ಮೇಂಟೆನೆನ್ಸ್, ರೈಡರ್ ಮೇಂಟೆನೆನ್ಸ್, FC ಮೇಂಟೆನೆನ್ಸ್, ಇನ್ಸೂರೆನ್ಸ್ ಮೇಂಟೆನೆನ್ಸ್, ಟ್ಯಾಕ್ಸ್ ಮೇಂಟೆನೆನ್ಸ್, ಆಮೇಲೆ ತಾರ್ಪಲ್ದು ಎಲ್ಲ ಖರ್ಚು ಕಳೀರಿ ಸರ್. ಎಷ್ಟು ಉಳೀತು ಅಂತ ಲೆಕ್ಕಾಚಾರ ಹಾಕೊಂಡು ನೀವೇ ತೀರ್ಮಾನ ಮಾಡಿ ಸರ್. ನಾವ್ ಹೇಳೋದಿಲ್ಲ, ನೀವೇ ತೀರ್ಮಾನ ಮಾಡಿ ಏನ್ ಉಳೀತು ಅಂತ. 1900 ರೂಪಾಯಿಗೆ 1900 ರೂಪಾಯಿಗೆ ನೀವು ಗಾಡಿ ಕಳಿಸ್ತಾ ಇದ್ರ, ಇಷ್ಟು ದೊಡ್ಡ ಗಾಡಿನ, ನಿಮ್ಗೆ ಏನ್ ಉಳೀತು ಅಂತ ನೀವು ಲೆಕ್ಕಾಚಾರ ಹಾಕೊಳ್ಳಿ. ಮಂಡ್ಯಗೆ ಹೋಗ್ಬಿಟ್ಟು ಬರ್ಬೇಕು ಅಂದ್ರೆ 800 ರೂಪಾಯಿಂದ 900 ರೂಪಾಯಿ ಡೀಸೆಲ್ ಬೇಕು ನಮ್ ಗಾಡಿಗೆ. ಏನ್ ಉಳೀತು? ಸರಿ ಸರ್, ಮಾತಾಡ್ತೀನಿ. ಮೊದ್ಲು ನೋಡ್ರೆ ಡ್ರೈವರ್ಸ್ ಗಳಿಗೆ ತುಂಬಾ ಲಾಭ ಆಗ್ತಾ ಇತ್ತು. ಇವಾಗ ಹೋಗ್ತಾ 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 ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಲಾಭನೇ ಇಲ್ಲ, ಲಾಸ್ ಆಗ್ತಾ ಇದೆ. 24 ಅವರ್ ಡ್ಯೂಟಿ ಮಾಡ್ತಾ ಇದ್ರು ಸಹ ಪ್ರಾಫಿಟ್ ಇಲ್ಲ. ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಡ್ರೈವರ್ಸ್ ಗಳದ್ದು. ಅದ್ರಲ್ಲಿ ನೋಡಿದ್ರೆ ಒಂದು ಹೊಸ ಸ್ಕೀಮ್ ಲಾಂಚ್ ಮಾಡಿದ್ದಾರೆ ಕಸ್ಟಮರ್ ಗಳಿಗೆ. ಇಂಟ್ರೊಡ್ಯೂಸಿಂಗ್ ಪೋರ್ಟರ್ ಪಾರ್ಟ್ ಲೋಡ್ ಅಂತ. ಸೇವ್ ಟ್ರಾನ್ಸ್ಪೋರ್ಟ್ ಫ್ರಮ್ ಸ್ಮಾರ್ಟರ್ ಸೇವಿಂಗ್. ಪ್ರೈಸ್ ಸ್ಟಾರ್ಟಿಂಗ್ per kg 2 rupees ಅಂತ. Send up to 3000 kg of goods across shops. Book now on Porter affordable goods movement to 25+ nearby cities. 25 ಸಿಟಿನಲ್ಲಿ ಇದು ಪಾರ್ಟ್ ಲೋಡ್ ತರ ಒಂದು ಸ್ಕೀಮ್ ನ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೋಡಿ, ಪೋರ್ಟರ್ ಕಾಲ್ ಸಪೋರ್ಟ್ ನಿಮ್ಗೆ ಕಾಲ್ ಮಾಡ್ತಾ ಇದ್ದಾರೆ. ಪೋರ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಕಂಪನಿಗಳಿಗೆ ಯಾವ ಹೇಳಕ್ಕಿಲ್ಲ ಕೇಳಕ್ಕಿಲ್ಲ. ಗೌರ್ಮೆಂಟ್ ಸರ್ಕಾರ ಏನ್ ಮಾಡ್ತಾ ಇದ್ರು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಏನು ಅರ್ಥನೇ ಆಗ್ತಾ ಇಲ್ಲ. ಪೋರ್ಟರ್ ಏನೇನ್ ಮಾಡ್ತಾ ಇದ್ದೀರಾ ಅಂತ. ಬರೀ ಕಸ್ಟಮರ್ಗಳಿಗೆ ಉದ್ಧಾರ ಮಾಡ್ತಾ ಇದ್ದಾರೆ, ಡ್ರೈವರ್ಸ್ ಗಳಿಗೆ ಹಾಳು ಮಾಡ್ತಾ ಇದ್ದಾರೆ. 10 ಲಕ್ಷ ರೂಪಾಯಿ 11 ಲಕ್ಷ ರೂಪಾಯಿ ಗಾಡಿಗೆ ಬಂಡವಾಳ ಆಗ್ಬಿಟ್ಟು ಇಂಟ್ರೆಸ್ಟ್ ಕಟ್ಟೋದು ನಾವು, ಗಾಡಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ನಾವು, ಗಾಡಿದು ಮೇಂಟೆನೆನ್ಸ್, ನೀಟ್ನೆಸ್, ವಾಷಿಂಗ್, ಇನ್ಶೂರೆನ್ಸ್, ಪಾಸಿಂಗ್, ಪ್ರತಿ ಒಂದು ಟೈರಿಂದ ಹಿಡ್ದು A to Z ನಾವು ನೋಡ್ಕೊಳ್ಳೋದು. ನಮ್ಗೆ ಯಾರು ಸಪೋರ್ಟ್ ಮಾಡಕ್ಕೆ ಮುಂದೆ ಬರಲ್ಲ. ಡೀಸೆಲ್ ರೇಟ್ ಎಷ್ಟೈತೆ, ಒಂದ್ ಸೈಡ್ ಹೋದ್ರೆ ಒಂದ್ ಸೈಡ್ ಖಾಲಿ ಬರೋದು. ಇದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಡ್ರೈವರ್ಸ್ ಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಡ್ರೈವರ್ಸ್ ಎಷ್ಟೊಂದ್ ಸತಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಡ್ರೈವರ್ಸ್ ಎಷ್ಟೊಂದ್ ಸತಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನ ಬರ್ದಿದ್ದಾರೆ. ಸರ್ಕಾರ ಇದ್ಮೇಲೆ ಏನು ಯಾವ್ದು ಒಂದು ಆಕ್ಷನ್ ತಗೊಳ್ತಾ ಇಲ್ಲ, ಯಾವ್ದೊಂದು ಕರ್ಮನೆ ತಗೊಳ್ತಾ ಇಲ್ಲ. ನಮ್ಗೆ ಯಾವ್ದು ತರದು ಡ್ರೈವರ್ಸ್ ಗೆ ನ್ಯಾಯ ಅಂತ ಸಿಗ್ತಾನೆ ಇಲ್ಲ. ಸುಮ್ನೆ ಡೈಲಿ ನಮ್ ಪಾಠಕ್ಕೆ ನಾನ್ ಗಾಡಿನ ಓಡಿಸ್ತಾ ಇದ್ದೀನಿ. ಓಡಿಸಿಲ್ಲ ಅಂತ ಹೇಳಿದ್ರೆ ಗಾಡಿ ಸೀಸ್ ಆಗ್ಬಿಡತ್ತೆ. ಮನೆ ಕಷ್ಟ ಐತೆ, ನಮ್ಗೆ ಗೊತ್ತು. ನಮ್ಮ ಕಷ್ಟ ನಮ್ಮ ಡ್ರೈವರ್ಸ್ ಅವ್ರಿಗೆ ನಮ್ಗೆ ಗೊತ್ತು, ನಿಮ್ಗೆ ಗೊತ್ತು ಸಮಯ ಡ್ರೈವರ್ಸ್ ಕಷ್ಟ ಏನೈತೆ ಅಂತ. ನಮ್ಗೆ ಯಾವ್ದು ತರದು ಸರ್ಕಾರ ಇಂದ ಇಲ್ಲಿ ಪೋರ್ಟರ್ ಆಫೀಸ್ ಕಡೆಯಿಂದ ಇಲ್ಲಿ ಪೋರ್ಟರ್ ಸಪೋರ್ಟ್ ಅಲ್ಲಿ ಯಾವ್ದು ತರದು ಡ್ರೈವರ್ ಸಪೋರ್ಟ್ ಇಲ್ಲ. ಸರ್ಕಾರದಿಂದ ಯಾವ್ದು ತರದು ನಮ್ಗೆ ಸ್ಕೀಮ್, ಯಾವ್ದು ತರದು ಆಪ್ ಇಲ್ಲ. ಇವಾಗ ನೋಡಿ, ಪೋರ್ಟರ್ ಆಪ್ ಅಲ್ಲಿ, ಕಸ್ಟಮರ್ ಆಪ್ ಅಲ್ಲಿ ಯಾವ ತರ ಹೋಗಿ ಪೋರ್ಟರ್ ಪಾರ್ಟ್ ಲೋಡ್ ಬುಕ್ ಮಾಡ್ತಾರ ಅಂತ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ನೋಡ್ತಾ ಇದ್ರೆ ಇವಾಗ ನೋಡಿ, ನಾವು ಇವತ್ತು ಲೊಕೇಶನ್ ಇಂದ ಮೈಸೂರು ಅಂತ ಟೈಪ್ ಮಾಡಿ ಫಾರ್ ಎಕ್ಸಾಂಪಲ್ ಗೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಪಾರ್ಟ್ ಲೋಡ್ ಅಂತ ತೋರಿಸ್ತಾ ಇದೆ. 3000 kg 90 ಮಿನಿಟ್ ಅಂತ ತೋರಿಸ್ತಾ ಇದೆ. ಇದು ಕಸ್ಟಮರ್ ಆಪ್ ಅಲ್ಲಿ ತೋರಿಸ್ತಾ ಇರೋದು. ಪಾರ್ಟ್ ಲೋಡ್ 1 kg ಇಂದ ಹಿಡಿದು 3000 kg ವರೆಗೂ ಲೋಡ್ ಮಾಡಬಹುದು. ಹಿಡಿಯತ್ತ ನಮ್ ಗಾಡಿನಲ್ಲಿ ಇದೆಲ್ಲ
ಪ್ಲಸ್ ಇಲ್ಲಿ ನೋಡ್ಕೊಳ್ಳಿ ಕೆಳಗಡೆ ಎಲ್ಲ ಡೈರೆಕ್ಟ್ ಹೋಗಿದ್ರೆ ಗಾಡಿ 3 ವೀಲರ್ ಟಾಟಾ ಎಸ್ 8 ಫೀಟ್ 9 ಫೀಟ್ 407 14 ಫೀಟ್ ಕ್ಲೋಸ್ 14 ಫೀಟ್ ಓಪನ್ 17 ಫೀಟ್ ವರ್ಗು ಪೋರ್ಟ್ರಲ್ಲಿ ಇವಾಗ ಗಾಡಿ ಅವೈಲೇಬಲ್ ಐತೆ. ಇವತ್ತು ನೋಡಿದ್ರೆ ಪಾರ್ಟ್ ಲೋಡ್ ಅಂತ ಇನ್ನೊಂದು ಹೊಸ ತಗೊಂಡ್ ಬಂದಿದ್ದಾರೆ. ಇದ್ರಲ್ಲಿ ಏನ್ ಸ್ವಾಮಿ ಲಾಭ ಆಗೋದು ಡ್ರೈವರ್ಸ್ ಗಳಿಗೆ 1200 kg ಅಂತ ತೋರಿಸ್ತಾ ಇದೆ. ನಮ್ಮ ಸ್ನೇಹಿತರು ಅವ್ರು ಕಳ್ಸಿದ್ದು ರೆಕಾರ್ಡಿಂಗು, ಅದನ್ನ ಹಾಕಿದೀನಿ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸತ್ತೆ ದಯವಿಟ್ಟು ಈ ವಿಡಿಯೋನಲ್ಲಿ ನಿಮ್ದು ಅಭಿಪ್ರಾಯ ಏನೈತೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಪ್ಲಸ್ ಇನ್ನೊಂದ್ ವಿಡಿಯೋ ಪ್ಲೇ ಮಾಡ್ತೀನಿ. ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ರೆ ID RR ಸಸ್ಪೆಂಡ್ ಆಗ್ಬಿಡತ್ತೆ. ಟಾರ್ಚರ್ಸ್ ಗಳು ಐತೆ ಡ್ರೈವರ್ಸ್ ಮೇಲೆ. ಇದಕ್ಕೆ ಯಾವ ಹೇಳಕ್ಕೆ ಕೇಳಕ್ಕೆ ಯಾವಿಲ್ಲ. ನೋಡಿ ಸ್ವಾಮಿ, ನೀವು ಬುಕಿಂಗ್ ಕೊಡ್ತಾ ಇದ್ದೀರಾ, ನಾವು ಆ ಬುಕಿಂಗ್ ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಹೋಗ್ತಾ ಇದೆ. ಅದನ್ನ ಬಿಟ್ಬಿಟ್ಟು ನೀವು ಆ ಬುಕಿಂಗ್ ತಗೊಳ್ಬಾರ್ದು, ನೀವು ಈ ಬುಕಿಂಗ್ ಮಿಸ್ ಮಾಡಬಾರ್ದು, ನೀವು ಹಂಗು ಹಿಂಗು ಅಂತ ಸುಮಾರು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಐತೆ ಪೋರ್ಟ್ರಲ್ಲಿ. ನೋಡಿ ಈ ವಿಡಿಯೋ ನಾ ಪ್ಲೇ ಮಾಡ್ತೀನಿ. ಡ್ರೈವರ್ ಕಷ್ಟ ಏನ್ ಅಂತ ನಿಮ್ಗೆ ಒಂಚೂರು ಸ್ವಲ್ಪ ಅರ್ಥ ಆಗತ್ತೆ. ತಂದ್ ಹಾಕಿದ್ನಲ್ಲ ಅವ್ನ ಹೆಸರು ಏನೋ ಅಂದ್ರಪ್ಪ, ನನಗೆ ಅಣ್ಣ ನೋಡಿ, ಇದು ಗಾಡಿ ಬಂದ್ಬಿಟ್ಟು ಗಾಡಿ ಬುಕ್ ಮಾಡಿರೋದು ಪೋರ್ಟ್ರಲ್ಲಿ, ಇದು ಗಾಡಿ ಬುಕ್ ಮಾಡಿರೋದು ಪೋರ್ಟ್ರಲ್ಲಿ, ಅದು ಪೋರ್ಟ್ರಲ್ಲಿ ಗಾಡಿ ಬುಕ್ ಮಾಡಿದಾರೆ. ಈ ಗಾಡಿನೂ ಪೋರ್ಟ್ರಲ್ಲಿ ಬುಕ್ ಐತಿ ನೋಡಿ, ಅದೂನು ಗಾಡಿ ಬುಕ್ ಆಗತ್ತೆ, ಇದೂನು ಗಾಡಿ ಬುಕ್ ಆಗತ್ತೆ. ನಾವಿವಾಗ ಕಲಾಸಿಪಾಳ್ಯ ಸ್ಟೇಷನ್ ಒಳಗೆ ಹೋಗ್ತಾ ಇದೀವಿ ಎಲ್ಲರೂ. ನೋಡಿ ಅಣ್ಣ, ಇದು ಕಲಾಸಿಪಾಳ್ಯ ಸ್ಟೇಷನ್ ಗೆ ಹೋಗ್ತಾ ಇದೀವಿ ಕಂಪ್ಲೇಂಟ್ ಕೊಡಕ್ಕೆ. ಇವಾಗ 5 ಜನ ಬಂದಿದೀವಿ ನಾವು, ಇನ್ನ ಬರ್ತಾ ಇದಾರೆ ಹುಡುಗರು. ನೋಡಿ, ಇಲ್ಲಿ ಕಲಾಸಿಪಾಳ್ಯ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀವಿ. ಅವ್ರ ಕೋರ್ಟರ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೀವಿ. ಬೋರ್ಡ್ ಸಂಸ್ಥೆಯಲ್ಲಿ ಹಲವಾರು ಚಾಲಕರು ಗುಡ್ಸ್ ಚಾಲಕರನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನಮ್ಮನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋಕೆ 1,500 ಇಸ್ಕೊಂಡಿದ್ದಾನೆ, ಬಾಡಿಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಅದನ್ನ ನಂಬ್ಕೊಂಡು ನಾವು 1,500 ಕೊಟ್ಟು ಅವ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಗಾಡಿ ಅಟ್ಯಾಚ್ಮೆಂಟ್ ಕೊಟ್ಟಿರ್ತೀವಿ. 15 20 18% ಕಮಿಷನ್ ಬೇರೆ ಪಡಿತಾ ಇದ್ದಾನೆ. ಅದನ್ನು ಕೂಡ ನಾವು ಅವನ ಹತ್ರ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಬಾಡಿಗೆಗಳನ್ನ ಹೊಡಿತಾ ಇದೀವಿ ಅಂತ ಹೇಳಿ ವ್ಯವಸ್ಥೆಗಳನ್ನ ತಂದಿದೀವಿ ನಾವು. ಆದ್ರೆ ಎಲ್ಲಿಂದ ನಾವು ಕುತ್ಕೊಂಡು ಬಾಡಿಗೆ ಬುಕಿಂಗ್ ಮಾಡಿ ಆ ಸ್ಪಾಟ್ ಹೋಗಿ ನೋಡಿದಾಗ ಅವನು ಫೇಕ್ ಬಾಡಿಗೆಗಳನ್ನ ಹಾಕಿದ್ದಾನೆ. ಆ ಬಾಡಿಗೆ ಎತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವರು ನಮ್ಮನ್ನ ಸಸ್ಪೆಂಡ್ ಮಾಡುವಂತದ್ದು ವ್ಯವಸ್ಥೆಗಳನ್ನ ಮಾಡ್ತಾರೆ. ಇಲ್ಲ ಆ ಬಾಡಿಗೆ ಎತ್ಕೊಂಡು ಅಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಕಸ್ಟಮರ್ ಸಿಗ್ತಾನೆ ಇಲ್ಲ, ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ. ಸ್ಮಾರ್ಟ್ ನಾವು ಆ ಬಾಡಿಗೆ ಅಲ್ಲಿಂದ ಹೋಗಿಲ್ಲ ಅಂದ್ರೆ ಕೂಡ ನಮ್ಮ ಟೈಮ್ ಸೆಕೆಂಡ್ಸ್ ಜಾಸ್ತಿ ಮಾಡುವಂತದ್ದಾಗಿರ್ಬೋದು, ಟೈಮ್ ಓವರ್ ಕಮ್ಮಿ ಇದ್ ಮಾಡುವಂತದ್ದಾಗಿರ್ಬೋದು, ಇಲ್ಲ ನಮ್ಮನ್ನ ಬ್ಲಾಕ್ ಲಿಸ್ಟ್ ಹಾಕೊಂಡು, ಇಲ್ಲ ನಮ್ಮ 2 ದಿವಸ 3 ದಿವಸ ಸಸ್ಪೆಂಡ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಕಸ್ಟಮರ್ ಕೇರ್ ಫೋನ್ ಮಾಡಿ ತಿಳಿಸ್ಕೊಡೋಣ ಅಂತ ಹೇಳಿ ಪೋರ್ಟರ್ ಕಂಪನಿ ಅವ್ರಿಗೆ ಮಾಡಿದ್ರು ಕೂಡ ಅವರು ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ. ಯಾಕಂತ ಹೇಳಿದ್ರೆ ಕಾಲ್ ಸೆಂಟರ್ ಅವರು ಯೂಸ್ ಮಾಡ್ತಾ ಇಲ್ಲ. ಕಾಲ್ ಸೆಂಟರ್ ಇವಾಗ ಡ್ರೈವರ್ಗೆ ಏನಾದ್ರು ಕೊಲೆ ಆಗಿದೆ, ಇಲ್ಲ ಡ್ರೈವರ್ಗೆ ಏನೋ ತೊಂದರೆ ಆಯ್ತಾ ಇದೆ, ಇಲ್ಲ ಡ್ರೈವರ್ಗೆ ಏನೋ ಆಗೋಗಿದೆ, ಇಲ್ಲ ಏನೋ ಗಾಡಿ ಆಕ್ಸಿಡೆಂಟ್ ಆಯ್ತು, ಇಲ್ಲ ಗಾಡಿ ಅಪ್ಸೈಡ್ ಆಯ್ತು ಅಂತ ಹೇಳಿದ್ರು ಕೂಡ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ತಿಳಿಸ್ಕೊಡೋಂಥದ್ದನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಆನ್ಲೈನ್ ಸಂಸ್ಥೆ, ಈ ಪೋರ್ಟರ್ ಸಂಸ್ಥೆ ನಮ್ಮ ಹತ್ರ ಕಮಿಷನ್ ಪಡ್ಕೊಂಡು ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇದೆ. ಇಲ್ಲ ಚಾಲಕರಿಗೆ ಒಂದು ಸೇಫ್ಟಿ ಅನ್ನೋದು ಕೂಡ ಕೊಟ್ಟಿಲ್ಲ. ಇವತ್ತು ಕಲಾಸಿಪಾಳ್ಯ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಇಶ್ಯೂ ಮಾಡುವಂತ ವ್ಯವಸ್ಥೆಗಳನ್ನ ಮಾಡಿದ್ವಿ. ಯಾರೋ ಬುಕಿಂಗ್ ಮಾಡಿದಾನೆ, ಅಲ್ಲಿ ಹೋಗಿದ್ದಾರೆ, ಒಂದು ಇಲ್ಲ ಅಂತ ಹೇಳಿದ್ರು ಕೂಡ 8 ಫೀಟ್ 9 ಫೀಟ್ 10 ಫೀಟ್ ಗಾಡಿ, ತಿರ್ಗಾ 3 ವೀಲರ್ ಗೂಡ್ಸ್ ಗಾಡಿ ಅವರು ಕೂಡ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದಾಗ ಬಾಡಿಗೆನಿಲ್ಲ, ಅದು ಫೇಕ್. ಅದನ್ನ ಕಸ್ಟಮರ್ ಕೇರ್ ಫೋನ್ ಮಾಡಿದ್ರು ಪ್ರಯೋಜನ ಇಲ್ಲ, ಅದು ಹೋಯ್ತಾನೆ ಇಲ್ಲ ಫೋನ್. ಮೆಸೇಜ್ ಹಾಕಿ ಅಂತಾರೆ. ಎಷ್ಟು ಜನ ಚಾಲಕರು ನಾವು ವಿದ್ಯಾವಂತರು ಇದೀವಿ ಅಂತ ಹೇಳಿ ನಾವೇ ಅರ್ಥ ಮಾಡ್ಕೊಬೇಕು. ಇವತ್ತು 12 ಗಂಟೆ ಸ್ಟೇಷನ್ ಹತ್ರ ಬರಕ್ ಕೇಳಿದ್ರೆ, ತಿರ್ಗಾ ಪೋರ್ಟರ್ ಕಂಪನಿ ಅವ್ರನ್ನು ಕೂಡ ಬರಕ್ ಕೇಳಿದ್ರೆ ಅಲ್ಲಿ ಪರಿಹಾರ ಸಿಕ್ಕುತ್ತಾ ನೋಡ್ಬೇಕಾಗುತ್ತೆ. ಅಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ಕೂಡ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಕೊಡ್ತಾ ಇಲ್ಲ. ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ದಾರಿ ಆಡುವಂತ ವ್ಯವಸ್ಥೆಗಳನ್ನ ನಾವೆಲ್ಲರೂ ಸೇರ್ ಮಾಡಬೇಕು. ನಾನು ಆಲ್ರೆಡಿ ರಾಮಲಿಂಗ ರೆಡ್ಡಿ ಅವರ ಹತ್ರ ಮಾತಾಡಿದೀನಿ. ಅಧಿವೇಶನ ಇರೋ ಕಾರಣದಿಂದ ಅವ್ರು ನಮ್ಗೆ ಸಿಗ್ತಲ್ಲ, ಅರ್ಜೆಂಟ್ ಅಲ್ಲಿ ಒಂದು ಸಭೆ ಕೊಡಿ, ಗುಡ್ಸ್ ಚಾಲಕರು ಹಾಗೂ ವಾಹನ ಮಾಲೀಕರಿಗೂ ಒಂದು ಸಭೆ ಕೊಡಿ ಅಂತ ಕೂಡ ಕೇಳಿದೀನಿ. ಕೊಡ್ತೀನಿ ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ತಿಳಿಸ್ಕೊಡುವಂತ ವ್ಯವಸ್ಥೆಗಳನ್ನ ಮಾಡ್ತೀನಿ. ತಿರ್ಗಾ ಲೋಡ್ ಏನಾಗ್ತಾ ಇದಾರೆ ಅಂತಾನು ಕೂಡ ಗೊತ್ತಾಯ್ತಲ್ಲ. ಇವತ್ತೇನಾದ್ರೂ ಅಲ್ಲಿ ಹೆಣ ಇತ್ತು, ಇಲ್ಲ ಹಣ ಇತ್ತು, ಇಲ್ಲ ಗಾಂಜಾ ಇತ್ತು ಅಂದ್ರೂ ಕೂಡ ಗೊತ್ತಿಲ್ಲ. ಇವತ್ತು ಕರ್ನಾಟಕ ಭಾಗದಲ್ಲೂ ಕೂಡ ಗಾಂಜಾ ಅನ್ನೋದು ತಾಂಡವಾಡ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ಕೂತಿದ್ದಾರೆ ಅನ್ಸುತ್ತೆ. ಆ ಗಾಡಿ ಗುಡ್ಸ್ ಗಾಡಿಲಿ ಇವತ್ತು ಪೋರ್ಟ್ ಸಂಸ್ಥೆಗೆ ಅವ್ರೊಂದು ಸಮನ್ಸ್ ಕಳಿಸಬಹುದು, ಇಲ್ಲ ಅವ್ರ ಮೇಲೆ ಒಂದು ಕಠಿಣ ಕ್ರಮ ತಗೊಂಬೋದು, ಏನ್ ಲೋಡ್ ಆಗ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಕೊಡಿ ಅಂತ ಕೇಳಬಹುದು. ಇವತ್ತು ಯಾವ ದೇಶದಿಂದ ಯಾವ ರಾಜ್ಯಗಳಿಂದ ಎಲ್ಲಿಂದನೋ ಬಂದು ಇವತ್ತು ಇಲ್ಲಿ ಗಾಡಿಗಳು ಬುಕಿಂಗ್ ಮಾಡೋದ್ರಿಂದ ಆ ಗಾಡಿ ಒಳಗಡೆ ಏನ್ ಕುತ್ಕೊಳ್ಳುತ್ತೆ ಅನ್ನೋದೇ ಕೂಡ ಅರ್ಥ ಆಯ್ತಲ್ಲ. ಆ ತರ ಪರಿಸ್ಥಿತಿಲಿ ಇವತ್ತು ನಾವು ಚಾಲಕರಿದ್ದೀವಿ. ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಚಾಲಕನ ಮೇಲೆ ಆಗುವಂತದ್ದು ಬರೆ ಆಗುತ್ತೆ. ಅದು ಬಿಟ್ರೆ ಈ ಆನ್ಲೈನ್ ಸಂಸ್ಥೆ ಆಗಿರ್ಬೋದು, ಇಲ್ಲ ಅವನ ಬಾಡಿಗೆ ಬುಕಿಂಗ್ ಮಾಡ್ತಾನಲ್ಲ ಅವನ ಮೇಲೆ ಬಿಡಲ್ಲ. ನಮ್ಮ ಹತ್ರ ಕಮಿಷನ್ ಪಡಿತಾ ಇದಾರೆ, ಸರ್ 1,500 ಪಡಿತಾ ಇದಾರೆ, ಮತ್ತೆ ಚಾಲಕರಿಗೆ ಕಿರುಕುಳ ಕೊಡುವಂತದ್ದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆಲ್ಲ ಒಂದು ದಾರಿ ಸಿಕ್ಬೇಕು. 100% ರಾಜಣ್ಣ ಏನೇನ್ ಹೇಳಿದಾರಲ್ವಾ ಎಲ್ಲ A to Z ನಿಜ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಡ್ರೈವರ್ಗೆ ಅಷ್ಟ್ ಕಷ್ಟ ಆಗ್ತಾ ಇದೆ, ಅಷ್ಟೊಂದ್ ಕಷ್ಟ ಆಗ್ತಾ ಇದೆ ಸಮಿ. ಯಾಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಒಂದ್ ಆಪ್ ಮುಂದೆ ಅಷ್ಟು ಕಮ್ಜೋರ್ ಆಗಿಬಿಟ್ಟಿದ್ದೀರಾ? ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟೊಂದು ಪವರ್ ಇಲ್ಲ. ಒಂದ್ ಆಪ್ ಹಿಂದೆ ರಾಜಣ್ಣ ಸುಮಾರು ಇಲ್ಲ ಅಂತ ಹೇಳಿದ್ರು 2022 ಇಂದ ಹಿಡಿದು 2026 ಅದ್ ಬಗ್ಗೆ ನಮ್ಗೆ ಅಷ್ಟು ಕನ್ಫರ್ಮ್ ನಾಲೆಜ್ ಇಲ್ಲ. ಬಟ್ ನಾವು ನೋಡಿರೋ ಪ್ರಕಾರ ನೋಡ್ತಾ ಇರೋದು 4 ಇಂದ 5 ವರ್ಷದಿಂದ ಎಷ್ಟೊಂದು ಕಂಪ್ಲೇಂಟ್ ನಾ ಮಾಡಿದೀನಿ. ಏನೇನ್ ಮಾಡ್ತಾ ಇದ್ರು ಸಹ ಈ ಕಂಪನಿಗೆ ಏನು ಮಾಡಕ್ ಆಗ್ತಾ ಇಲ್ಲ. ನಮ್ಮೆಲ್ಲಾ ಡ್ರೈವರ್ಸ್ ನಮ್ ಕೈನಲ್ಲಿ ಅಷ್ಟೇನ್ ಪವರ್ ಇಲ್ಲ. ನಮ್ ಕೈನಲ್ಲಿ ಇರೋದು ಒಂದೇ ಪವರ್, ಈ ವಿಡಿಯೋನ
ಮಾಡಿ ನಿಮ್ ಮುಂದೆ ಇಳ್ತೀನಿ. ಬಟ್ ಗೋರ್ಮೆಂಟ್ ಹತ್ರ ಪವರ್ ಇಲ್ವಾ? ಎಷ್ಟೊಂದ್ ಸತಿ ಅಂತ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬೇಕು, ಏನಂತ ಯಾವ ತರ ವಿಡಿಯೋಸ್ ನ ತಗೊಂಡ್ ಮುಂದೆ ಇಡಬೇಕು. ಒಂದು ವಿಡಿಯೋ ಪ್ರೂಫ್ ಮುಖಾಂತರ ಹೋಗಿ ನಾನು ಕಂಪ್ಲೇಂಟ್ ಮಾಡಿದ್ರು ಸಹ ಈ ಆಪ್ ಮುಂದೆ ನಮ್ಮ ಸರ್ಕಾರ ಯಾವ್ದು ತರದ್ದು ಆಕ್ಷನ್ ತಗೊಳ್ತಾ ಇಲ್ಲ. ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಆಪ್ ಮುಂದೆ ಪವರೇ ಇಲ್ಲ. ಏನ್ ಲಂಚ ತಿಂತಾ ಇದ್ದಾರೆ ಏನಂತ ಏನು ಅರ್ಥ ಆಗ್ತಾ ಇಲ್ಲ. ಎಷ್ಟೊಂದ್ ಸತಿ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಸಹ ಡ್ರೈವರ್ಸ್ ಗಳಿಗೆ ಯಾವ್ದು ತರದ್ದು ಸಪೋರ್ಟ್ ಸಿಗ್ತಾ ಇಲ್ಲ ಸರ್ಕಾರದಿಂದ ಡ್ರೈವರ್ಸ್ ಗಳಿಗೆ ಯಾವ್ದು ಒಂದ್ ತರದ್ದು ಆಪ್ ಇಲ್ಲ. ಒಂದ್ ಸೈಡ್ ಹೋಗಿದ್ರೆ ಒಂದ್ ಸೈಡ್ ಖಾಲಿ ಬರ್ತೀವಿ ನಾವು. ನೋಡಿ, ಔಟ್ ಸ್ಟೇಷನ್ ಈಗ ಪಾಟ್ಲೋಡ್ ಅಂತ ತಗೊಂಡ್ ಬಂದಿದ್ದಾರಲ್ವಾ ಕಾನ್ಸೆಪ್ಟ್, ಒಂದ್ ಸೈಡ್ ಹೋಗ್ಬಿಟ್ಟು ಒಂದ್ ಸೈಡ್ ನಾನು ರಿಟರ್ನ್ ಬಂದ್ರೆ ಮೈಸೂರು, ತುಮಕೂರು, ಕೋಲಾರ ಇಲ್ಲಿ ಎಲ್ಲಾ ನಿಮ್ಗೆ ಪೋರ್ಟ್ರು ಸರ್ವಿಸೇ ಇಲ್ಲ. ಇಲ್ಲಿಂದ ಅಲ್ಲಿಗೈತೆ, ಬೆಂಗಳೂರಿಂದ ಮೈಸೂರು, ಕೋಲಾರ, ತುಮಕೂರ್ಗೆ ಹೋಗತ್ತೆ. ಬಟ್ ಅಲ್ಲಿ ಹೋಗ್ಬಿಟ್ಟು ನೀವು ಪೋರ್ಟರ್ ಆಪ್ ನ ಓಪನ್ ಮಾಡಿದ್ರೆ ವಿ ಆರ್ ನಾಟ್ ದೇರ್ ಯೆಟ್, ವಿ ಆರ್ ಕರೆಂಟ್ಲಿ ಡು ನಾಟ್ ಸರ್ವಿಸ್ ದಿಸ್ ಲೊಕೇಶನ್, ಪ್ಲೀಸ್ ಚೇಂಜ್ ದಿ ಪಿಕಪ್ ಲೊಕೇಶನ್ ಟು ಪ್ರೊಸೀಡ್. ಇದು ಹೋಗ್ಬಿಟ್ಟು ಪಾರ್ಟ್ನರ್ ಆಪ್ ಗೆ ತೋರಿಸಲ್ಲ. ಯಾಕಂತ ಹೇಳಿದ್ರೆ ಪಾರ್ಟ್ನರ್ಸ್ ಗೆ ಎಲ್ಲ ತೋರಿಸ್ಬಿಟ್ರೆ ಪಾರ್ಟ್ನರ್ ಅಷ್ಟೊಂದು ದೂರ ಎಲ್ಲ ಹೋಗಲ್ಲ. ಒಂದ್ ಸೈಡ್ ಹೋಗೋದು, ಒಂದ್ ಸೈಡ್ ಖಾಲಿ ಬರೋದು. ಏನ್ ಉಳಿಯತ್ತೆ ನಮ್ಗೆಲ್ಲ? ಒಂದ್ ಸೈಡ್ ಹೋಗೋದು, ಇನ್ನೊಂದ್ ಸೈಡ್ ತೋಲ್ದು ಡೀಸೆಲ್ದು ನಾನು ಏನ್ ದುಡಿದಿರ್ತೀನಿ ಅಲ್ವಾ, ಅದು ಎಲ್ಲ ಬರೀ ಗಾಡಿಗೆ, ಪೋಟ್ರಿಗೆ, ಕಮಿಷನ್ಗೆ, ಗೌರ್ಮೆಂಟ್ ಅವ್ರಿಗೆ ಟ್ಯಾಕ್ಸ್ ನ ಕಟ್ಬಿಟ್ಟು ಮನೆಗೆ ಖಾಲಿ ಹೋಗೋದು. ಗಾಡಿದು ಮೇಂಟೆನೆನ್ಸ್ ಏನೇನ್ ಬಂದ್ಬಿಡುತ್ತೆ ಡ್ರೈವರ್ಸ್ ತಲೆ ಮೇಲೆ. ಯಾರಿಗಂತ ಹೇಳಿ, ಏನಂತ ಮಾಡ್ಲಿ, ಏನು ಅರ್ಥನೇ ಆಗ್ತಾ ಇಲ್ಲ. ಇವಾಗ ಇದು 2026 ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಮಾರ್ಚ್ 12, ಟೈಮ್ ಹೋಗ್ಬಿಟ್ಟು 7:40. ಇದು ಡೇಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜು ಅಣ್ಣ 2022 ಇಂದ ಈ ಪೋರ್ಟರ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಡ್ರೈವರ್ ಬಗ್ಗೆ ತುಂಬಾ ಅಂತ ಹೇಳಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನೈಟ್ ಡೇ ಗಾಡಿ ಏನನ್ ಕೆಟ್ಟೋಗ್ಬಿಟ್ರೆ ಅವ್ರ ಟೀಮು ನೋಡಿ, ಇದು ಎಲ್ಲ ಆಕ್ಚುಲಿ ನೋಡಿದ್ರೆ ಸರ್ಕಾರ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಪೋರ್ಟರ್ ಅವ್ರು ಮಾಡಬೇಕು. ನೋಡಿ ಸ್ವಾಮಿ, ನಿಮ್ಗೆ ಸಿಂಪಲ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಡೈಲಿ ಒಂದ್ 300 ರೂಪಾಯಿ ಕಮಿಷನ್ ಕೊಡ್ತಾ ಇದ್ರೆ ಒಂದ್ ಗಾಡಿಯಿಂದ 9,000 ರೂಪಾಯಿ ಆಗತ್ತೆ. 9,000 ಪರ್ ಮಂತ್ ಒಂದ್ ಗಾಡಿಯಿಂದ ಪೋರ್ಟರ್ ಟೀಮ್ಗೆ ಕಮಿಷನ್ ಹೋಗೋದು. ಸರ್ಕಾರಗೆ ರೋಡ್ ಟ್ಯಾಕ್ಸ್, ಡೀಸೆಲ್ ಟ್ಯಾಕ್ಸ್, ಪಾಸಿಂಗ್, ಇನ್ಶೂರೆನ್ಸ್, ಪ್ರತಿ ಒಂದ್ ಐಟಮ್ ಅಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಡ್ರೈವರ್ಸ್ ಅಂತ ಹೇಳಿದ್ರೆ A to Z ಟ್ಯಾಕ್ಸ್ ಕಟ್ತಾ ಇದ್ದೀನಿ. ರೋಡ್ ಅಲ್ಲಿ ಹೋಗಿದ್ರೆ RTO ಫೈನ್, ಸೀಟ್ ಬೆಲ್ಟ್, ಓವರ್ಲೋಡ್, ಓವರ್ ಸೈಜ್. ಡ್ರೈವರ್ ಅಂತ ಹೇಳಿದ್ರೆ ಇಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಐತೆ. ಡ್ರೈವರ್ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಯಾವ ಸೀರಿಯಸ್ ಆಗಿ ತಗೊಳಲ್ಲ. ಡ್ರೈವರ್ ಏನನ್ ಹೋಗ್ಬಿಟ್ಟು ಈ ತರ ಆಗಿದೆ ಅಂತ ಹೇಳಿದ್ರೆ ಡ್ರೈವರ್ಗೆ ಏನೋ ಒಂದು ನೋಡಿ ಸ್ವಾಮಿ, ಈ ವರ್ದಿಗೆ ಆ ವರ್ದಿಗೆ ಡಿಫ್ರೆಂಟ್ ಏನಂತ ಹೇಳಿದ್ರೆ, ಈ वर्दी ಹಾಕೊಂಡು हमें ये यूनिफॉर्म डालने को हमें देश चलाती, उन्होंने ये यूनिफॉर्म डालने को पब्लिक की सेफ्टी करती. यथार्थ फर्क है. सो पुलिस वाले में भी, ड्राइवर में भी. आर्मी का एक लखब ड्राइवर को, देश की अर्थव्यवस्था के पीछे ड्राइवर का होता बड़ा हाथ है. अगर गाड़ियां खड़ गए तो राशन, ट्रांसपोर्टेशन पूरा खड़ी आता है. ड्राइवर की तकलीफ किसे भी दिख रही नहीं. क्या ड्राइवर अंदर किसे कंप्लेंट करो, कोसे कमिश्नर को, कोसी ऑफिस में, कोसे पुलिस वाले जग बोले तो भी पोर्टर के खिलाफ कौन भी एक्शन ले रहा नहीं. फिर क्या गले को ये किस्सा समझ में आ रहा नहीं. एक एक्ट के सामने कि हमारी गवर्नमेंट, हमारा कानून इतना कमजोर है. कहीं को कौन भी इसके ऊपर एक्शन नहीं ले रहा है. इन्हें क्या पुलिस वाले हमको पैसे खिला रहा? देखो, इसके बारे में मुझे कंफर्म मालूम नहीं है, मगर जो हिसाब से हमें जा कंप्लेंट करती, गवर्नमेंट का जो आलसीपना है, जो एक्शन नहीं लेना है, इतने सालों के बाद भी हमने रिजल्ट नहीं मिलना का बोले, इसके पीछे की वजह क्या है? इसके पीछे क्या रीजन है? किसका रीजन है? किसका हाथ है? कौन इसमें ही समझ में नहीं आ रहा. आखिर ड्राइवर को बर्बाद कर डाल रही ना ये कंपनियां. तो कन्नड़ा म्हणजे बात करने आता अल्हम्दुलिल्लाह, मगर क्लीन से एक्सप्लेनेशन कड़े में बहुत अटकती मैं. तो वहां से कन्नड़ा से हिंदी में शिफ्ट कर को समझ में आया था हमारे भाइयों को. देखो, एक को बोले तो हर एक बात तुम्हारे सामने रखना. ये हो सके तो वीडियो हर एक ड्राइवर, हर एक पोर्टर के ऑफिस को, हर एक एम्प्लॉय को शेयर करो. ड्राइवर्स को पोर्टर के अंदर में ड्राइवर सपोर्ट नहीं है. देखो, पोर्टर में कभी कभी फेक बुकिंग आ जाती है. अब फेक बुकिंग आ गए इस टाइम को
ऑर्डर कैंसिल हुआ तो कंप्लीटेशन स्कोर डाउन कर डालता पोर्टर। ऐसा हो कहेगा लेको किसी का कोई एक्सप्लेनेशन करना सो कस्टमर रीजन डाल को कैंसिल हुआ तो भी ड्राइवर का कंप्लीटेशन स्कोर डाउन हो जाता है, ड्राइवर रीजन डाल को कैंसिल करे तो भी प्लस आईडी सस्पेंड कंप्लीटेशन स्कोर डाउन होता है और कैंसिलेशन रेट जाको ज्यादा हो जाता है। ये पार्ट लोड, ये रूल्स, ये रेगुलेशन, आखिर कितने कंप्लेंट क्या क्या कलेगा आखिर ड्राइवर करना, कितने हिसाब से वीडियो सा पकड़ को डालना, आदमी अलाउ नहीं है, आदमी दलालती। पोर्टर में ड्राइवर को प्लीज हाथ जोड़ कर रिक्वेस्ट करता हूँ, ड्राइवर को सपोर्ट करो। रात दिन चले के बाद, बिजनेस करे के बाद, हजारों कमाई के बाद घरां को सोवा ले जाने के वास्ते बचरा नहीं, डीजल चल जाता है, गाड़ी का मेंटेनेंस चल जाता है, पोर्टर का कमीशन का लेको चल जाता है, टाइम सारा दिन वेस्ट होकर चल जाता है। पहले से देखे तो बिजनेस नहीं है और उसके ऊपर से देखे तो गाड़ियां इतने होगी, प्रॉफिट तो छोड़ो ना के बराबर होगा, उसके ऊपर से अब नया पार्ट लोड कर लेगो। पार्ट लोड कई को हमारे भाई बोले ना, भिखारी के सका कर को छोड़ दिया, कई को तू कस्टमर को वो तब प्योरिटी दिले को है। ड्राइवर के बारे में भी सोच, ड्राइवर कहाँ का लेको जाना, अगर ड्राइवर नहीं को बोले गाड़ी नहीं को बोले तो भाड़े आने के बावजूद भी भाड़े कंप्लीट नहीं होते, वहां से जाके पोर्टर का नाम खराब होने चल जाता है। इतना नाम गमा को इतने साल से इतना पोजीशन में आना को बोले तीजमान, क्या भी मामूली बात नहीं। गवर्नमेंट कहीं को इसके ऊपर एक्शन नहीं ले रही है, वो भी मालूम नहीं। देखो पोर्टर में बहुत सारे अच्छे कस्टमर आई, बहुत सारे खराब कस्टमर आई, बहुत सारे लीगल काम भी होती है अल्हम्दुलिल्लाह, और बहुत सारे जगह इलीगल काम भी होती। ड्राइवर को मालूम नहीं होता कि गाड़ी में क्या डाल रही क्या नहीं कर ले को। ड्राइवर अगर कुछ भी बोलिया कस्टमर उसके ऊपर क्या तभी एक्शन ले को, पोर्टर में कंप्लेंट करिया तो नेक्स्ट डे जाको आईडी सस्पेंड करने का राइट देख है क्या गवर्नमेंट है? इसमें गाड़ी हमारी, डीजल हमारा, पैसा हमारा, ओनर हमारे, या तो ड्राइवर का ओनर, कुछ भी A to Z हमारा। खाली एक ऐप के थ्रू से एक कनेक्शन, एक ब्रोकर ही नहीं, एक ब्रोकर चाहे क्या काम करता है, एक आदमी से दूसरा आदमी करने से काम करे के बाद उसका क्या है सी कमीशन लेको सेट हो जाता, मगर इन्हें वैसा नहीं। तुम्हें भाड़ा अगर दो, बहुत सारे ड्राइवरों को मालूम नहीं होता, बहुत सारे कस्टमर क्या करती है, गाड़ी बुक कर डाल को बाद ऐसा वैसा अगले कैंसिल कर डाल को बाद क्या तभी 100-200 रुपए एडजस्ट कर ले दल चल जो भी अब गाड़ियां नहीं मिलता, ऐसा वैसा अगले ऐसे सिचुएशन में ड्राइवर को क्या करती, मजबूर करती है कस्टमर में दल चल जाओ। हमारे ड्राइवर भाई को बहुत सारे जिन्हें मालूम नहीं आता, पोर्टर में बुकिंग कैंसिल होने के बाद वो जो रूट होता है वो रूट का भाड़ा दल नहीं जाना गले। अब ड्राइवर क्या करता है कि भाड़ा मिले ना गले, दल चल जाता, भाड़ा कंप्लीट कर डालता, नेक्स्ट डे जाको आईडी सस्पेंड, परमानेंट सस्पेंड, वो भी 1 दिन 2 दिन, तुमने वार्निंग क्या भी नहीं, पेनल्टी क्या भी नहीं, परमानेंट आईडी सस्पेंड होने के बाद इतनी लाखों की गाड़ी वेस्ट। और भी एक बात, खुदा ना खास्ता नाइट का खुद होगा, तुम्हें समझो फॉर एग्जाम्पल ले हेब्बाल्ड से कान से तभी पॉइंट ए से पॉइंट बी को तुमने एक बुकिंग आको है, अब पॉइंट ए जाको तुम्हें दूर कान की ही, अब वो पॉइंट ए करने से पॉइंट बी को जाने के वास्ते पॉइंट बी जाको तुम्हारा घर का लोकेशन होता है, मैसूर रोड, देवनहल्ली, इधर से उधर से तुम्हें घर को जाने खाती तुम्हारा सिटी सेट की बुकिंग आचे। अब वो बुकिंग तुम्हें ऑन द वे में पिकअप भी नहीं कर रहे थे, कैंसिल हो गया, कैंसिल होगी तो होगी ना गलत, तुम्हें घर को जाके जाती। मगर पोर्टर का सिस्टम क्या ट्रैक करता बोला, तुम्हें ऑर्डर हुआ ऑफलाइन कंप्लीट कर को हिंगले को आईडी सस्पेंड कर डालता। तो वीडियो बना ले चल गया तो ऐसा वीडियो बहुत लॉन्ग होने चल जाता है। इतने सभी कमियां पेशा रखले को अगर नया ड्राइवर कौन भी आती को बोले तो हाथ जोड़ को रिक्वेस्ट कर दो, हमें देखो हमें पड़गी गड़े में, हम ना कौन भी बोलने वाले नहीं थे, पूछने वाले नहीं थे। आज हमें लाखों का खर्च जान को डालने को 24 घंटे हमें रोड को घरों को क्या भी कमा ले जा भी नहीं, हजारों क्या कमाती सुबह हुई तो वो हिसाब से डेली कम से कम को बोले तो भी 500 से 600 रुपए मिनिमम को बोले 400 रुपए पोर्टर का कमीशन, 12 से 16,000 कभी 18,000 रुपए खाली पोर्टर को कमीशन देता हूँ मैं। उसके बाद गाड़ी को मंथली एक 12 से 15,000 का डीजल जाता है, उसके बाद गाड़ी की EMI 40-50,000 रुपए खाली जाको खर्चा, पैसा कमाते हो तुम्हें वताच घरा वाले पूछती रात दिन गाड़ी चला को पैसा कान जा रहा, कहाँ रख रही गले को, खर्चदारी में ऐसा घुसले चल जाती, रात दिन फैमिली से दूर, मेंटल प्रेशर, तबियत खराब कर ले को, नाइट डे गाड़ी चला को हाथ को क्या भी आता नहीं, ऐसी सभी हालत आई। पोर्टर के अंदर काम कर रहे तो बहुत होशियार से हो और वीडियो को जाकर दब्बा को शेयर करो।